ಸ್ಟಾರ್ಟ್ ಮಾಡ್ಲಾ? ಹೇಳಿ ಗುರುಗಳೇ. ಸ್ನೇಹಿತರೆ ನಮಸ್ತೆ. ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟ ಶಂಕರಪ್ಪ ಅವ್ರು ಮಾಡ್ತಾರಂತ ವಿಶೇಷವಾದ ನಮಸ್ಕಾರ. ಇವತ್ತು ಅಪರೂಪದ ಒಂದು ಜೋಡಿನ ನಿಮ್ಗೆ ತೋರಿಸ್ತೀನಿ. ಇವರು KB ಕ್ರಾಸ್, ತುಮಕೂರು ಜಿಲ್ಲೆ. ಅವರಪ್ಪ ಹಿರಿಸೇವೆಯಿಂದ ಬಂದಿದ್ದಾರೆ. ಇವ್ರಿಗೆ ಎಷ್ಟು ವರ್ಷದ ಮಕ್ಕಳಿಲ್ಲ, ಎಷ್ಟು ವರ್ಷದ ಮೇಲೆ ಇವ್ರಿಗೆ ಮಗು ಆಯ್ತು, ಎಷ್ಟು ಹಾಸ್ಪಿಟಲ್ ಸುತ್ತಿ ಎಷ್ಟು ಲಕ್ಷವನ್ನ ಕಳ್ಕೊಂಡು ಬಂದು ಇಲ್ಲಿ ಬಂದಿದ್ದಾರೆ ಅಂತ ಅವ್ರ ಬಾಯಿಂದನೇ ಕೇಳೋಣ. ಅವ ನಿಮ್ಮ ಹೆಸರವ? ಜೋರಾಗಿ ಹೇಳುವ. ಜ್ಯೋತಿ. ಎಷ್ಟು ಸುಮ್ಮನಿರಪ್ಪ. ಎಷ್ಟು ವರ್ಷ ಆಯ್ತವ ಮಕ್ಕಳಾಗಿ ಮದುವೆಯಾಗಿ? 3 ವರ್ಷ ಆಗಿ ಕಟ್ಸಿ. ಜೋರಾಗಿ ಹೇಳಿ. ಪೂಜೆ ಎಲ್ಲ ಕನ್ಫರ್ಮ್ ಆಯ್ತು. ದೊಡ್ಡ ಪೂಜೆ ಮಾಡಕ್ ಹೇಳಿದ್ರು, ಎಲ್ಲ ಆದ್ಮೇಲೆ ಕನ್ಫರ್ಮ್ ಆಯ್ತು. ಈಗ ನಿಮ್ಗೆ ಏನ್ ಸಮಸ್ಯೆ ಐತವ? ಜೋರಾಗಿ. ಗರ್ಭದಲ್ಲಿ ಪ್ರಾಬ್ಲಮ್, ನಿಮ್ಗೆ ಗರ್ಭದಲ್ಲಿ ಪ್ರಾಬ್ಲಮ್ ಇದೆ, ನಿಮ್ಗೆ ನೋಡೋಣ ಅಂತ ಹಾಸ್ಪಿಟ್ಲ್ ಹೇಳಿದ್ರು. ಇವತ್ತು ಮುದ್ದಾದ ಮಗುವನ್ನ ತಂದಿದ್ದಾರೆ. ಹತ್ರ ಬನ್ನಿ, ಮಗುನ ಜೂಮ್ ಮಾಡಿ ನೋಡ್ಕೊಳ್ಳಿ. ಮಹಾಲಕ್ಷ್ಮಿ ತರ ಸಂತೋಷವಾಗಿ ಮಗು ಎತ್ಕೊಂಡ್ ಬಂದಿದ್ದಾರೆ. ಸ್ನೇಹಿತರೆ, ತುಂಬಾ ಖುಷಿ ಆಗ್ತಾ ಇದೆ ಇವನ್ನು ನೋಡಿ. ಎಷ್ಟೋ ಜನ ಮಕ್ಕಳಿಲ್ಲ ಅನ್ನೋರು ತುಂಬಾ ನೋವಲ್ಲಿ ಇರ್ತಾರೆ. ನೋಡಿ, ನಮ್ಮ ಮುದ್ದು ತಂಗಪ್ಪ, ನಮ್ಮ ಮಕ್ಕಳಿದ್ದಂಗೆ, ನಮ್ಮ ಅಕ್ಕ ತಂಗಿಯರಿಗೆ ಮಕ್ಕಳಿಲ್ಲ ಅಂದ್ರೆ ಎಷ್ಟು ನೋವಾಗುತ್ತೋ ಅದೇ ತರ ಅವ್ರ ಮನಸ್ಸಲ್ಲಿ ಇವತ್ತು ಕಳೆ ಬಂದಿದೆ. ಇವತ್ತು ಶಂಕರಪ್ಪನವ್ರ ಹತ್ರ ನಿಮ್ಗೆ ಯಾರೋ ಹೇಳಿದ್ರು ಶಂಕರಪ್ಪನವ್ರ ಹತ್ರ ಮಗು ಆಗುತ್ತೆ ಅಂದ್ರೆ ಫೇಸ್ಬುಕ್ ಅಲ್ಲಿ ನೋಡ್ಕೊಂಡ್ ಬಂದಿರೋದು ನಾವು. ನಂಬಿಕೆ ಐತಾ? ಇಲ್ಲಿ ತೊಟ್ಲ ಕಟ್ಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಮನೆಗೆ ಹೋದು ಆದ್ರು. ಈಗ ನನ್ ಮಗ್ಳಿಗೆ 4 ತಿಂಗಳಾಯ್ತೈತೆ. ತೊಟ್ಲು ಬಿಸಕ್ಕೆ ಅಂತ ಬಂದು ಅಪ್ಪನ ಸಿದ್ದಪ್ಪಾಜಿ ಅಪ್ಪ ಶಂಕರಪ್ಪರ ಆಶೀರ್ವಾದ ತಗೊಂಡು ಹೋಗಕ್ಕೆ ಅಂತ ಬಂದಿದ್ದೀವಿ. ಸುಡ್ಡಳ್ಳಿ, ಶ್ರವಣಬೆಳಗೊಳ ಹೋಗ್ಲಿ, ಚಂದ್ರಪಟ್ಟಣ ತಾಲೂಕು. ಬನ್ನಿ, ಮಕ್ಳಿಲ್ದವ್ರು ನಾವು ಲಕ್ಷಾಂತರ ರೂಪಾಯಿ ಹಾಸ್ಪಿಟ್ಲ್ ಖರ್ಚು ಮಾಡಿ ಎಲ್ಲ ಅದು PCOD ಪ್ರಾಬ್ಲಮ್, ಸ್ಕ್ಯಾನು, ಅದು ಇದು ಅಂತ ಸುಮ್ಮನೆ ಎಲ್ಲ ದುಡ್ಡು ಕಳೆದು ಆಗ್ದಲೆ ಕೊನೆಗೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು, ಫೇಸ್ಬುಕ್ ಅಲ್ಲಿ ನೋಡ್ಕೊಂಡು ಬೆಟ್ಟ ಶಂಕರಪ್ಪ ಅಂತ ನಾನೇ ಹುಡುಕೊಂಡು ಸ್ವತಃ ಬಂದು ಮನೆ ಹತ್ರ. ಈಗ ನನ್ಗೆ 8 ಪಾಪು ಆಗಿದೆ. ಒಳ್ಳೇದಲ್ಲಿ ಸ್ವಾಮಿ. ಈಗ ಹಲವಾರು ಜನ ಈಗ ಶಂಕರಪ್ಪ ಅವ್ರ ಹತ್ರ ಬಂದು ಹೋಗ್ತಾವ್ರೆ, ಅದ್ ನಿಮ್ಗೂ ಗೊತ್ತು. ಸೊ ಅವ್ರಿಗೆ ಏನಾರು ನಿಮ್ ಕಡೆಯಿಂದ ಒಂದು ಸಂದೇಶ ಕೊಟ್ಬಿಡಿರಿ ಕೊನೆಯದಾಗಿ. ಅಲ್ಲ, ಈಗ ಲಕ್ಷಾಂತರ ರೂಪಾಯಿ ಹಾಸ್ಪಿಟ್ಲ್ ಕಳಿಯೋ ಬದಲು ಇಲ್ಲಿ ಬೆಟ್ಟ ಶಂಕರಪ್ಪ ಅವ್ರ ಹತ್ರ ಬಂದು ಆಶೀರ್ವಾದ ತಗೊಂಡು ಅವ್ರ ಹತ್ರ ತೊಟ್ಲು ಕಟ್ಸ್ಕೊಂಡು ಹೋದ್ರೆ ಅವ್ರಿಗೆ ಕಂಜುವಾಗುತ್ತೆ. ಅದ್ರ ಹೊಟ್ಟೆಲಿ ಗರ್ಭಕೋಶದಲ್ಲಿ ಏನೇ ತೊಂದರೆ ಇರಲಿ, ಇಲ್ಲ ಬೇರೆ ನಮ್ಮಲ್ಲೇ ಏನಾರ ತೊಂದರೆ ಇದ್ದಿದ್ದು ನಮ್ಗೆಲ್ಲ ಪರಿಹಾರ ಕೊಡ್ತಾರೆ. ಸಿದ್ದಪ್ಪಾಜಿ ಅವರ ನಂಬಿಕೆ ಇಟ್ಟು ಬಂದವ್ರಿಗೆ ಎಲ್ರಿಗೂ ಮಕ್ಕಳಾಗಿ. ಶಂಕರಪ್ಪ ಅವರು ಎಷ್ಟು ದುಡ್ಡನ್ನ ತಕೊಂಡ್ರು ನಿಮ್ಮ ಹತ್ರ? ನಮ್ಗೇನ್ ದುಡ್ಡು ಏನ್ ತಗೊಳ್ಳಿಲ್ಲ. ಏನೋ ದೇವಸ್ಥಾನ ಖರ್ಚು ನಿಮ್ಮ ಪ್ರೀತಿಗೆ ನೀವು ಮಾಡಿ, ನೀವು ಸಿದ್ದಪ್ಪಾಜಿಗೆ ಬೆಟ್ಟ ಶಂಕರಪ್ಪಂಗೆ ಏನ್ ಮಾಡ್ತೀರಾ ಅದನ್ನ ಮಾಡಿ. ನಾನು ಏನ್ ದುಡ್ಡಿಗೆ ಎಕ್ಸ್ಪೆಕ್ಟ್ ಮಾಡಲ್ಲ ಕಣಪ್ಪ, ಅಲ್ಲಿಂದ ಬಂದಿದ್ಯಾ ನಿನ್ಗೆ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡಿ ತೊಟ್ಲು ಕೊಟ್ಕೊಟ್ಟು ಕಳ್ಸ್ಕೊಟ್ಟು. ಈಗ ಆಸ್ಪತ್ರೆಗಳೆಲ್ಲ ಹೋಲಿಕೆ ಮಾಡ್ಕೊಂಡ್ರೆ ಶಂಕರಪ್ಪ ಅವ್ರ ಹತ್ರ ಒಳ್ಳೇದಾಗಿದೆ. 100% ರಿಸಲ್ಟ್ ಬರ್ತದೆ. ಎಲ್ಲರೂ ಬಂದು ಬೆಟ್ಟ ಶಂಕರಪ್ಪರ ಆಶೀರ್ವಾದ ತಗೊಳ್ಳಿ. ಒಳ್ಳೇದಾಗುತ್ತೆ, ಒಳ್ಳೇದಾಗುತ್ತೆ. ಸಿದ್ದಪ್ಪಾಜಿ ನಂಬಿಕೆಯಿಂದ ಬರ್ಬೇಕಷ್ಟೇ. ಒಳ್ಳೇದಾಗುತ್ತೆ. ನಾನೀಗ ಅಷ್ಟು 100-200 ಕಿಲೋಮೀಟರ್ ಬಂದೆ. ನಾನು ಲಕ್ಷಾಂತರ ರೂಪಾಯಿ ಹಾಸ್ಪಿಟ್ಲಿಗೆ ಕರ್ತದೆ, ಅಲ್ಲಿ ಏನು ಪ್ರಯೋಜನ ಆಗ್ಲಿಲ್ಲ. ಇಲ್ಲಿ ಬಂದು ಹೋದ್ಮೇಲೆ ನನ್ನ ಮನೇಲಿ 48 ದಿವಸಕ್ಕೆ ನಿನಗೆ ಪೂಜೆ ಮಾಡಪ್ಪ, ಇದನ್ನ ತೊಟ್ಲು ಕಂಜು ಆಯ್ತದೆ ಅಂತ ಹೇಳಿದ್ರು, ಹಂಗೆ ಆಯ್ತು.